ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 2002ರನ್ನ ವಿವರಣೆ ಸಮೇತ ನೋಡೋಣ. ಈ ಮುಂದೆ ಬರುವಂತಹ ಈ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಬಕಾರಿ ಪೇದೆಯನ್ನ ರಿಕ್ರೂಟ್ಮೆಂಟ್ ಮಾಡ್ಬೇಕಂತ ಹೇಳಿ ಆದೇಶ ಆಗಿದೆ. ಹಾಗಾಗಿ ಅದರ ಅಧ್ಯಯನ ಆಗ್ಲಿ ಆ ವಿಷಯವಾರ ಹೇಗಿತ್ತು ಎಂಬುದನ್ನ ಈ ಪ್ರಶ್ನೆ ಪತ್ರಿಕೆ ಮೂಲಕ ನೋಡೋಣ ಸ್ನೇಹಿತರೆ. ಬನ್ನಿ, ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಇದು 2002ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರೆಸೆಂಟ್ 2011ರ ಜನಗಣತಿ ಪ್ರಕಾರ ಎಷ್ಟಿದೆ ಎಂಬುದನ್ನ ನೋಡೋಣ. 75.36% ಇದೆ. ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ 75.36% ಇದೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೊದಲನೇ ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 4, ಒಟ್ಟೋ ಹಾನ್ ಅವರು ಮೊದಲ ಪರಮಾಣು ಬಾಂಬನ್ನು ತಯಾರಿಸಿದರು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಪ್ರಥಮ ಮಹಿಳಾ ಗಗನಯಾತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರು ಮೊದಲ ಮಹಿಳಾ ಗಗನಯಾತ್ರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಭಾರತದ ಆರ್ಥಿಕತೆ ಯಾವ ಆರ್ಥಿಕತೆಗೆ ಸಂಬಂಧಿಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಮಿಶ್ರ ಆರ್ಥಿಕತೆ. ಆಯ್ಕೆ 4, ಮಿಶ್ರ ಆರ್ಥಿಕತೆ ನಮ್ಮ ಭಾರತದ ಆರ್ಥಿಕತೆಯಾಗಿದೆ. ಐದನೇ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಬಿ. ಆಯ್ಕೆ 2, ಬನವಾಸಿ ಕದಂಬರ ರಾಜಧಾನಿ ಆಗಿದೆ ಎಂಬುದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಆರನೇ ಪ್ರಶ್ನೆ, ಒಂದು ಚಚ್ಚೌಕಾಗದ ಬಾಹುವಿನ ಉದ್ದ 4 ಮೀಟರ್ಗಳಾದರೆ ಅದರ ಕ್ಷೇತ್ರಫಲವು ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಅಂದ್ರೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಆಯ್ಕೆ 2, 16 ಚದರ ಮೀಟರ್ಗಳು. ಇದಕ್ಕೆ ಸರಿಯಾದ ಉತ್ತರ 16 ಚದರ ಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಚಹಾವನ್ನು ಇಂಗ್ಲಿಷರು ಅಥವಾ ಬ್ರಿಟಿಷರು ಭಾರತಕ್ಕೆ ಚಹಾವನ್ನ ಪರಿಚಯ ಮಾಡಿದರು. ಕಾಫಿಯನ್ನ ಬಾಬು ಬುಡನ್ ರವರು ಪರಿಚಯಿಸಿದರು ಭಾರತದಲ್ಲಿ. ಬಾಬು ಬುಡನ್ ರವರು. ಎಂಟನೇ ಪ್ರಶ್ನೆ, ಅಟಾರ್ನಿ ಜನರಲ್ ರವನ್ನ ನೇಮಕ ಮಾಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. 76ನೇ ವಿಧಿ ಪ್ರಕಾರ, ಇದು ನೆನಪಿರಲಿ ಸ್ನೇಹಿತರೆ, 76ನೇ ವಿಧಿ ಪ್ರಕಾರ, ಅದು ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುತ್ತಾರೆ. ಸರಿಯಾದ ಉತ್ತರ ಇದಾಗಿದೆ. ಹಾಗಾದರೆ ಪ್ರಸ್ತುತ ಯಾರಿದ್ದಾರೆ ಅಟಾರ್ನಿ ಜನರಲ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಚೇಂಜ್ ಆಗ್ಬೋದು. ವೆಂಕಟರಮಣಿರವರು ಅಟಾರ್ನಿ ಜನರಲ್ ಆಗಿ ಕರ್ತವ್ಯ ಅಥವಾ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಶೇಖರಿಸಿ ಇಡುವ ಜಾಗಕ್ಕೆ ಡ್ಯಾಶ್ ಎನ್ನುತ್ತಾರೆ. ಸರಿಯಾದ ಉತ್ತರ ಆಯ್ಕೆ ಎ, ಹಾರ್ಡ್ ಡಿಸ್ಕ್. ಸರಿಯಾದ ಉತ್ತರ ಹಾರ್ಡ್ ಡಿಸ್ಕ್ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದು ಯಾವುದು ಏನು ಎಂಬುದು ಸರಿಯಾದ ಉತ್ತರ ಆಯ್ಕೆ ಡಿ, ಟೆಟ್ರಾ ಈಥೈಲ್ ಲೆಡ್. ಸರಿಯಾದ ಉತ್ತರ ಟೆಟ್ರಾ ಈಥೈಲ್ ಲೆಡ್ ಅನ್ನ ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದಾಗಿದೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕನ್ನಡ ಚಿತ್ರರಂಗದ ಭೀಷ್ಮ ಎಂದು ಯಾರನ್ನ ಕರೆಯುತ್ತಾರೆ ಅಂದ್ರೆ ಜೆ.ವಿ. ಅಯ್ಯರ್. ಆಯ್ಕೆ 1, ಜೆ.ವಿ. ಅಯ್ಯರ್ ಅವರನ್ನ ಕನ್ನಡ ಚಿತ್ರರಂಗದ ಭೀಷ್ಮ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ತಿಲಕರು ಹೋಮ್ ರೂಲ್ ಲೀಗ್ನ ಅಂಗಸಂಸ್ಥೆಯನ್ನು ಸ್ಥಾಪಿಸಿದ ಸ್ಥಳ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ, ಧಾರವಾಡ. ತಿಲಕರು ಬಾಲಗಂಗಾಧರ್ ತಿಲಕ್ರವರು ಅಂಗಸಂಸ್ಥೆಯನ್ನ ಧಾರವಾಡದಲ್ಲಿ ಸ್ಥಾಪಿಸಿದರು. 13ನೇ ಪ್ರಶ್ನೆ, ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಡಿ, ಸಿರಿಯಸ್ ಎಂಬ ನಕ್ಷತ್ರ
ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ? ನೆನಪಿರ್ಲಿ ಸ್ನೇಹಿತರೆ, ಸಿರಿಯಸ್. 14ನೇ ಪ್ರಶ್ನೆ, ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 4, ಡಾಕ್ಟರ್ ಎನಿ ಬೆಸೆಂಟ್ ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿ 1917ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುತ್ತಾರೆ. ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷರು ಹನಿ ಬೆಸೆಂಟ್ ರವರಾಗಿದ್ದಾರೆ. ಮುಂದಿನ ಪ್ರಶ್ನೆ, 15ನೇ ಪ್ರಶ್ನೆ, ಡೈನಮೈಟ್ ಅನ್ನು ಕಂಡು ಹಿಡಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಡೈನಮೈಟ್ ಅನ್ನ ಆಲ್ಫ್ರೆಡ್ ಬಿ ನೋಬೆಲ್ ರವರು ಕಂಡು ಹಿಡಿದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3. ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗುರೂಜಿ ಎಂದು ಸಂಬೋಧಿಸಲಾಗುವುದು? ಗುರೂಜಿ ಅಂತ ಯಾವ ವ್ಯಕ್ತಿಯನ್ನ ಕರೀತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ MS ಗೋಲ್ವಾಲ್ಕರ್. ಸರಿಯಾದ ಉತ್ತರ ಆಯ್ಕೆ 3, MS ಗೋಲ್ವಾಲ್ಕರ್ ಅವರನ್ನ ಗುರೂಜಿ ಎಂದು ಕರೆಯುತ್ತಾರೆ. ಹಾಗಾದರೆ ಗುರುದೇವ ಎಂದು ಯಾರನ್ನ ಸಂಬೋಧಿಸಲಾಗುತ್ತದೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಗುರುದೇವ ಎಂದು ಕರೆಯುತ್ತಾರೆ. 17ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಯ್ಕೆ ಬಿ, WC ಬ್ಯಾನರ್ಜಿ. 1885ರಲ್ಲಿ ಸ್ಥಾಪನೆ ಆಯಿತು. ಉಮೇಶ್ ಚಂದ್ರ ಬ್ಯಾನರ್ಜಿ, WC ಬ್ಯಾನರ್ಜಿ ಅವರು ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಚಿನ್ನ ಯಾವ ದ್ರಾವಣದಲ್ಲಿ ಕರಗುತ್ತದೆ ಅಂದ್ರೆ ಆಯ್ಕೆ ಸಿ, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಪ್ರಬಲ ನೈಟ್ರಿಕ್ ಆಮ್ಲ, ಇದರಲ್ಲಿ ಈ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ. ಸರಿಯಾಗಿ ನೆನಪಿಟ್ಕೊಳ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲದಲ್ಲಿ ಚಿನ್ನ ಕರಗುತ್ತದೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 20ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಅರಮನೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಜಗತ್ತಿನ ಅತಿ ದೊಡ್ಡ ಅರಮನೆಯಾಗಿದೆ. 20ನೇ ಪ್ರಶ್ನೆ. 21ನೇ ಪ್ರಶ್ನೆ, ದಿಲ್ಲಿಯ ಕೆಂಪು ಕೋಟೆಯನ್ನ ಕಟ್ಟಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಐತಿಹಾಸಿಕ ಮೊಘಲ್ ಕೋಟೆಯಾಗಿದ್ದು ಇದನ್ನ ಶಹಜಹಾನ್ ರವರು ನಿರ್ಮಿಸಿದರು. ಯಾರು? ಶಹಜಹಾನ್ ರವರು 1639ರಲ್ಲಿ ಶಹಜಹಾನ್ ಅವರು ದಿಲ್ಲಿಯ ಐತಿಹಾಸಿಕ ಕೆಂಪು ಕೋಟೆಯನ್ನ ನಿರ್ಮಾಣವನ್ನ ಆಯೋಜಿಸಿದರು. 22ನೇ ಪ್ರಶ್ನೆ, ಜನರಲ್ ಮುಷರಫ್, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 1, ವಿಷ್ಣುವರ್ಧನ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜರಾಗಿ ಕಾಣಿಸಿಕೊಂಡಿದ್ದಾರೆ. ಇವರು ಸರಿಯಾದ ಉತ್ತರ ವಿಷ್ಣುವರ್ಧನ. 24ನೇ ಪ್ರಶ್ನೆ, ಒಣ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್ ಡ್ರೈ ಐಸ್. ಒಣ ಮಂಜುಗಡ್ಡೆ ಅಂದ್ರೆ ಘನ ಇಂಗಾಲದ ಡೈಆಕ್ಸೈಡ್, ಇದಕ್ಕೆ ಸರಿಯಾದ ಉತ್ತರ. 25ನೇ ಪ್ರಶ್ನೆ, ಶೈತ್ಯಕಾರಕದಲ್ಲಿ ಉಪಯೋಗಿಸುವ ಅನಿಲ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಶೈತ್ಯಕಾರಕದಲ್ಲಿ ಉಪಯೋಗಿಸಲಾಗುತ್ತದೆ. ಕ್ಲೋರೋಫ್ಲೋರೋ ಕಾರ್ಬನ್. ಇದು 26ನೇ ಪ್ರಶ್ನೆ. ಇದು ಕರೆಂಟ್ ಅಫೈರ್ಸ್ ಸಂಬಂಧಿಸಿದ್ದಾಗಿದೆ. 27ನೇ ಪ್ರಶ್ನೆ, ಭೂಮಿಯಲ್ಲಿ ಅತ್ಯಂತ ಏರಳವಾಗಿ ದೊರೆಯುವ ಲೋಹ ಯಾವುದು ಎಂಬುದು 27ನೇ ಪ್ರಶ್ನೆಯಾಗಿದೆ. ಯಾವುದು ಹಾಗಾದ್ರೆ ಆಯ್ಕೆ 4, ಅಲ್ಯೂಮಿನಿಯಂ ಭೂಮಿಯಲ್ಲಿ ಅತ್ಯಂತ ಏರಳವಾಗಿ ದೊರೆಯುವ ಲೋಹವಾಗಿದೆ. 28ನೇ ಪ್ರಶ್ನೆ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವಿರುವ ರಾಜ್ಯ ಯಾವುದು? ಹಜಾರಿಬಾಗ್ ಆಯ್ಕೆ ಸಿ, ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. 29ನೇ ಪ್ರಶ್ನೆ, ಜಪಾನ್ ದೇಶದ ಸಂಸತ್ತನ್ನ ಕರೆಯಲ್ಪಡುವುದು
ಅಂದ್ರೆ ಜಪಾನ್ ದೇಶದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ಜಪಾನ್ ದೇಶದ ಸಂಸತ್ತನ್ನ ಡಯಾಟ್ ಎಂದು ಕರೆಯುತ್ತಾರೆ. ಡಯಾಟ್ ಎಂದು ಕರೆಯುತ್ತಾರೆ. 30ನೇ ಪ್ರಶ್ನೆ, ದಿ ಮಿಲ್ ಆನ್ ದ ಫ್ಲೋಸ್ ಪುಸ್ತಕವನ್ನ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಜಾರ್ಜ್ ಈಲಿಯಟ್ ಅವರ ದಿ ಮಿಲ್ ಆನ್ ದ ಫ್ಲೋಸ್ ಪುಸ್ತಕವನ್ನ ಬರೆದವರು. 31ನೇ ಪ್ರಶ್ನೆ, ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನ ಕರೆಯುತ್ತಾರೆ? ಈ ಕೆಳಗಿನ ಯಾವುದನ್ನ ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ, ಐಹೊಳೆಯನ್ನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. 32ನೇ ಪ್ರಶ್ನೆ, ಓಜೋನ್ ಇದರ ಒಂದು ರೂಪ. ಓಜೋನು ಯಾವುದರ ರೂಪ ಎಂಬುದು ಓ3 ಯಾವುದರ ಒಂದು ರೂಪ ಎಂಬುದು ಈ ಪ್ರಶ್ನೆ ಆಗಿದೆ. ಇದು ಆಮ್ಲಜನಕದ ಒಂದು ರೂಪವಾಗಿದೆ. ಓಜೋನ್ ಆಮ್ಲಜನಕದ ಒಂದು ರೂಪ. 33ನೇ ಪ್ರಶ್ನೆ, ಕೊಂಕಣ ರೈಲ್ವೆಯನ್ನ ದೇಶಕ್ಕೆ ಅರ್ಪಿಸಿದ ದಿನ ಎಂಬುದು ಈ ಪ್ರಶ್ನೆಯಾಗಿದೆ. ಮುಂದೆ ರಿಪೀಟ್ ಕೂಡ ಆಗಬಹುದು. ಇದು ಜನವರಿ 26, 1998ರಲ್ಲಿ ಕೊಂಕಣ ರೈಲ್ವೆಯನ್ನ ದೇಶಕ್ಕೆ ಸಮರ್ಪಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಇದು ಬಹಳ ಸರಿ ಪುನರಾವರ್ತಿತ ರಿಪಿಟೇಟೆಡ್ ಆಗಿದೆ. ಇದು ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಕೇಂದ್ರೀಯ ಸೆಂಟ್ರಲ್ ಔಷಧ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಲಕ್ನೋದಲ್ಲಿ ಈ ಸಂಶೋಧನಾ ಸಂಸ್ಥೆ ಕಂಡು ಬರುತ್ತದೆ. 35ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಕ್ಷಿಗೆ ರೆಕ್ಕೆಗಳಿಲ್ಲ? ಯಾವ ಪಕ್ಷಿಗೆ ರೆಕ್ಕೆ ಇಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕಿವಿ. ಇದು ನ್ಯೂಜಿಲೆಂಡ್ ದೇಶದ ಪಕ್ಷ ಕಿವಿ. ಇದಕ್ಕೆ ರೆಕ್ಕೆಗಳು ಕಂಡು ಬರುವುದಿಲ್ಲ. 36ನೇ ಪ್ರಶ್ನೆ, ಇದು ಪ್ರಚಲಿತ ಘಟನೆಗೆ ಸಂಬಂಧಿಸಿದೆ. 37ನೇ ಪ್ರಶ್ನೆ, ಹಸಿರು ಕ್ರಾಂತಿ ನಡೆದದ್ದು ಎಲ್ಲಿ ಅಥವಾ ಇಲ್ಲಿ? ಯಾವ ರಾಜ್ಯದಲ್ಲಿ ಹಸಿರು ಕ್ರಾಂತಿ ನಡೆಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ. ಆಯ್ಕೆ 3, ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಹಸಿರು ಕ್ರಾಂತಿ ನಡೆಯಿತು. ಹಾಗಾದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್ ಅವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. 38ನೇ ಪ್ರಶ್ನೆ, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ, ಕೊಯಮತ್ತೂರನ್ನ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುತ್ತಾರೆ. 39ನೇ ಪ್ರಶ್ನೆ, ಬ್ರಿಟಿಷ್ ಸಂಸತ್ತನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು? ಬ್ರಿಟಿಷ್ ಪಾರ್ಲಿಮೆಂಟ್ ನನ್ನ ಪ್ರವೇಶ ಮಾಡಿದಂತಹ ಪ್ರಥಮ ಭಾರತೀಯರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ವೆರಿ ಇಂಪಾರ್ಟೆಂಟ್. ಇದು ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾರೆ ಪ್ರಥಮವಾಗಿ. ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. 40ನೇ ಪ್ರಶ್ನೆ, ಈ ಕೆಳಗಿನ ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 41ನೇ ಪ್ರಶ್ನೆ, ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯಾವುದರ ಉತ್ಪಾದನೆ? ಚಹಾ, ಇದು ಅಸ್ಸಾಂ, ಇದಕ್ಕೆ ಸಂಬಂಧಪಡಲ್ಲ. ಕಾಫಿಯ ಉತ್ಪಾದನೆಯಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಭಾರತದಲ್ಲಿ ಕಾಫಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನ ಪ್ರಥಮ ಸ್ಥಾನದಲ್ಲಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ, ಸಿಲಿಕಾನ್ ಸಿಟಿ ಎಂದ ಯಾವ ನಗರವನ್ನ ಕರೆಯುತ್ತಾರೆ ಅಂದ್ರೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ, ಅತ್ಯಂತ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು ಎಂಬುದು 43ನೇ ಪ್ರಶ್ನೆಯಾಗಿದೆ. ಯಾವುದು ಹಾಗಾದ್ರೆ? 43ನೇ ಸರಿಯಾದ ಉತ್ತರ ಮೆಕ್ಸಿಕೋ. 43ನೇ ಪ್ರಶ್ನೆ, ಅತ್ಯಂತ ಹೆಚ್ಚು ಬೆಳ್ಳಿಯನ್ನು ಜಗತ್ತಿನಲ್ಲಿ ಉತ್ಪಾದನೆ ಮಾಡುವ ದೇಶ ಮೆಕ್ಸಿಕೋ. ಸರಿಯಾದ ಉತ್ತರ ಮೆಕ್ಸಿಕೋ. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದು ಕೂಡ PSI ಪ್ರಶ್ನೆ ಪತ್ರಿಕೆಯಲ್ಲಿ 2016-17ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಒಂದ್ಸರಿ ರಿಪಿಟೇಷನ್ ಆಗಿತ್ತು. ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಜೂಡೋ ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ, ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ
1951-52ರಲ್ಲಿ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆಯಿತು ಭಾರತದಲ್ಲಿ. 46ನೇ ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕೆ ಚೆಂಗಲರಾಯ ರೆಡ್ಡಿ. ಆಯ್ಕೆ 1 KC ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು 1000 ಸರೋವರಗಳ ಪ್ರದೇಶ ಎಂದು ಕರೆಯಲ್ಪಡುತ್ತದೆ? 47ನೇ ಪ್ರಶ್ನೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಅನ್ನ 1000 ಸರೋವರಗಳ ಪ್ರದೇಶ ಎಂದು ಕರೆಯುತ್ತಾರೆ. 48ನೇ ಪ್ರಶ್ನೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಸಮಾಧಿ ಇರುವ ಸ್ಥಳ ಈ ಕೆಳಗಿನಂತೆ ಕರೆಯುತ್ತಾರೆ ಎಂಬುದು 48ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 2 ಶಕ್ತಿ ಸ್ಥಳ. ಇಂದಿರಾ ಗಾಂಧಿಯವರ ಸಮಾಧಿ ಇರುವ ಸ್ಥಳವಾಗಿದೆ. ಸರಿಯಾಗಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ, ಈ ಕೆಳಗಿನ ಯಾವ ವ್ಯಕ್ತಿಯನ್ನು ದೀಪವಿರುವ ಹೆಣ್ಣು ಎಂದು ಗುರುತಿಸಲ್ಪಡುತ್ತದೆ? ದೀಪವಿರುವ ಹೆಣ್ಣು ಎಂದು ಗುರುತಿಸಲ್ಪಡುತ್ತಿದೆ ಯಾವುದು? 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲೋರೆನ್ಸ್ ನೈಟಿಂಗೇಲ್ ರವರನ್ನ ದೀಪವಿರುವ ಹೆಣ್ಣು ಎಂದು ಕರೆಯಲ್ಪಡುತ್ತದೆ. 50ನೇ ಪ್ರಶ್ನೆ, ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಯಾವುದು ಎಂಬುದು 50ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ ದೇಶದಲ್ಲಿ ಅತಿ ಹೆಚ್ಚು ಉಣ್ಣೆಯನ್ನ ಉತ್ಪಾದನೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯ ಎತ್ತರವು ಎಷ್ಟಿದೆ ಎಂಬುದು ಈ ಪ್ರಶ್ನೆಯಾಗಿದೆ. 51ನೇ ಪ್ರಶ್ನೆ 57 ಅಡಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯು 57 ಅಡಿ ಕಂಡು ಬರುತ್ತದೆ. 52ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡು ಹಿಡಿದವರು ಯಾವ ದೇಶದವರು ಅಥವಾ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಭಾರತೀಯರು ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನ ಕಂಡು ಹಿಡಿದರು. 53ನೇ ಪ್ರಶ್ನೆ, ಈ ಕೆಳಗಿನ ಯಾವುದಕ್ಕೆ ಕುದುರೆಮುಖ ಹೆಸರಾಗಿದೆ? ಕುದುರೆಮುಖ ಯಾವ ಅದಿರಿಗೆ ಹೆಸರುವಾಸಿಯಾಗಿದೆ ಎಂಬುದು 53ನೇ ಪ್ರಶ್ನೆಯಾಗಿದೆ. ಹಾಗಾದ್ರೆ ಯಾವುದಕ್ಕೆ ಅಂತಂದ್ರೆ ಕಬ್ಬಿಣದ ಅದಿರಿಗೆ ಕುದುರೆಮುಖ ಹೆಸರುವಾಸಿಯಾಗಿದೆ. 54ನೇ ಪ್ರಶ್ನೆ, ಧೂಮಕೇತುವು ಚಲಿಸುವ ಪಥವು ಒಂದು ಯಾವ ಆಕೃತಿಯಲ್ಲಿ ಧೂಮಕೇತು ಚಲಿಸುತ್ತದೆ ಎಂಬುದು 54ನೇ ಪ್ರಶ್ನೆಯಾಗಿದೆ. ಇದು ಅಂಡಾಕೃತಿ ಆಗಿರುತ್ತದೆ. ಅಂಡಾಕೃತಿಯಲ್ಲಿ ಇದರ ಪಥವು ಅಂಡಾಕೃತಿಯಾಗಿರುತ್ತದೆ. 55ನೇ ಪ್ರಶ್ನೆ, ವಿಟಮಿನ್ ಎ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆಯು ಬರುತ್ತದೆ? ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ ಎಂಬುದು 55ನೇ ಪ್ರಶ್ನೆಯಾಗಿದೆ. ರಾತ್ರಿ ಅಂಧತ್ವ ಅಥವಾ ರಾತ್ರಿ ಕುರುಡುತನ ವಿಟಮಿನ್ ಎ ಕೊರತೆಯಿಂದ ಕಂಡು ಬರುತ್ತದೆ. 56ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಅಥವಾ ವಿಧಾನಸಭೆಯ ಸ್ಪೀಕರ್ ಯಾರು ಇದ್ದಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಪ್ರಸ್ತುತವಾಗಿ 2025ರಲ್ಲಿ ಯು ಟಿ ಖಾದರ್ ಸರ್ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 57ನೇ ಪ್ರಶ್ನೆ ಇದು ಕರೆಂಟ್ ಅಫೇರ್ಸ್. 58 ಕೂಡ ಕರೆಂಟ್ ಅಫೇರ್ಸ್. 59ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯಪಾಲರು. 59ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ಜಯಚಾಮರಾಜ ಒಡೆಯರ್ ಅವರು ಕರ್ನಾಟಕದ ಮೊದಲ ರಾಜ್ಯಪಾಲರು. ಮುಂದಿನ ಪ್ರಶ್ನೆ, ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಎಂಬುದು 60ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಚೆನ್ನೈನಲ್ಲಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಕಂಡುಬರುತ್ತದೆ. 61ನೇ ಪ್ರಶ್ನೆ, ಮಾನವ ಕಂಡು ಹಿಡಿದ ಮೊದಲ ಧಾತು ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ 3 ತಾಮ್ರವು ಮಾನವ ಕಂಡುಹಿಡಿದ ಮೊದಲ ಧಾತುವಾಗಿದೆ. 62ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಬಾರ್ಲಿಯನ್ನು ಉತ್ಪಾದಿಸುತ್ತಿಲ್ಲ ಎಂಬುದು 62ನೇ ಪ್ರಶ್ನೆಯಾಗಿದೆ. ಕರ್ನಾಟಕದಲ್ಲಿ ಬಾರ್ಲಿಯನ್ನು ಉತ್ಪಾದಿಸುವುದಿಲ್ಲ ಎಂಬುದು 2002ರಲ್ಲಿ ಆಗಿತ್ತು. ಪ್ರಸ್ತುತವಾಗಿ ಕೆಲವೊಂದು ಭಾಗದಲ್ಲಿ ಉತ್ಪಾದನೆ ಮಾಡ್ತಾರೆ ಎಂಬುದು ಕೆಲವೊಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಅದೇನು ಕ್ಲಿಯರ್ ಮಾಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ಹಾಕಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಎಂಬುದು 63ನೇ ಪ್ರಶ್ನೆ. ಆಯ್ಕೆ ಸಿ 11 ಜನ. ಒಂದು ತಂಡದಲ್ಲಿ ಒಟ್ಟು 11 ಜನ
ಆಟಗಾರರು ಇರುತ್ತಾರೆ. 65ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ರಕ್ತದ ಒತ್ತಡವು ಎಷ್ಟಿರುತ್ತದೆ ಎಂಬುದು 64ನೇ ಪ್ರಶ್ನೆ. 120/80. 120/80 ಮನುಷ್ಯನ ರಕ್ತದ ಒತ್ತಡವಾಗಿದೆ. 65ನೇ ಪ್ರಶ್ನೆ, ಈ ಕೆಳಗಿನ ಯಾವುದಕ್ಕೆ ಅತ್ಯಂತ ಸಣ್ಣ ಜೀವಕೋಶವಿದೆ? ಅತ್ಯಂತ ಚಿಕ್ಕ ಜೀವಕೋಶ ನಾವು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಕಾಣಬಹುದು ಎಂಬುದು 65ನೇ ಪ್ರಶ್ನೆ. ವೈರಸ್ನಲ್ಲಿ ಅತ್ಯಂತ ಸೂಕ್ಷ್ಮ ಅಥವಾ ಸಣ್ಣ ಜೀವಕೋಶವನ್ನ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ, ಯಾವ ವಿಟಮಿನ್ ಕಿತ್ತಳೆ ಹಣ್ಣುಗಳಲ್ಲಿ ಲಭ್ಯವಿರುತ್ತದೆ? ಯಾವ ವಿಟಮಿನ್ ನಾವು ಕಿತ್ತಳೆ ಹಣ್ಣಲ್ಲಿ ಕಾಣಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 3, ವಿಟಮಿನ್ ಸಿ ಯಲ್ಲಿ ನಾವು ಕಿತ್ತಳೆ ಅಥವಾ ನಿಂಬೆ ಅಥವಾ ಹುಳಿ ಅಂಶ ಏನಿದೆ ವಿಟಮಿನ್ ಸಿ ಯಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 3. 67ನೇ ಪ್ರಶ್ನೆ, ಸ್ಪಾರ್ಕ್ ಪ್ಲಗ್ಗಳು ಇರುವ ಯಂತ್ರ. ಯಾವ ಯಂತ್ರ ಅಥವಾ ಯಾವ ಇಂಜಿನ್ ನಲ್ಲಿ ಸ್ಪಾರ್ಕ್ ಪ್ಲಗ್ ಗಳನ್ನ ನಾವು ಕಾಣಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಪೆಟ್ರೋಲ್ ಇಂಜಿನ್ ನಲ್ಲಿ ನಾವು ಸ್ಪಾರ್ಕ್ ಪ್ಲಗ್ ಗಳನ್ನ ಕಾಣಬಹುದು. 68ನೇ ಪ್ರಶ್ನೆ, ಇದು ಮಹಾಭಾರತಕ್ಕೆ ಸಂಬಂಧಿಸಿದ ಪ್ರಶ್ನೆ. ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರುಳ್ಳವನು ಯಾರು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ 4, ಯುಧಿಷ್ಠಿರ. ಯುಧಿಷ್ಠಿರವರು ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರನ್ನ ಪಡೆದುಕೊಂಡಿರುತ್ತಾರೆ. 69ನೇ ಪ್ರಶ್ನೆ, ಭಾರತ ರತ್ನವನ್ನ ಪಡೆದ ಮೊದಲ ವಿಜ್ಞಾನಿ ಯಾರು ಎಂಬುದು 69ನೇ ಪ್ರಶ್ನೆಯಾಗಿದೆ. ಸರ್ ಸಿ ವಿ ರಾಮನ್ ರವರು ಭಾರತ ರತ್ನವನ್ನ 1954ರಲ್ಲಿ ಮೊದಲ ಬಾರಿಗೆ ಪಡೆದುಕೊಳ್ಳುತ್ತಾರೆ. 70ನೇ ಪ್ರಶ್ನೆ, ವಂದೇ ಮಾತರಂ ಪದವನ್ನ ರಚಿಸಿದವರು ಯಾರು ಎಂಬುದು 70ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಬಂಕಿಂಚಂದ್ರ ಚಟರ್ಜಿರವರು ವಂದೇ ಮಾತರಂ ಪದವನ್ನ ರಚಿಸಿದರು. 71ನೇ ಪ್ರಶ್ನೆ, ರಾಮಾಯಣ ದರ್ಶನಂ ಬರೆದ ಕವಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. 71ನೇ ಪ್ರಶ್ನೆ ಆಯ್ಕೆ ಸಿ, ಕುವೆಂಪುರವರು ರಾಮಾಯಣ ದರ್ಶನಂ ಎಂಬ ಕೃತಿಯನ್ನ ಬರೆಯುತ್ತಾರೆ. ಸರಿಯಾದ ಉತ್ತರ ಆಯ್ಕೆ 3. 72ನೇ ಪ್ರಶ್ನೆ, ಡಿಸೆಂಬರ್ 25ರಂದು ಹುಟ್ಟಿದ ಭಾರತದ ಪ್ರಧಾನಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಡಿಸೆಂಬರ್ 25 ಉತ್ತಮ ಆಡಳಿತ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. 72ನೇ ಸರಿಯಾದ ಉತ್ತರ 72ನೇ ಪ್ರಶ್ನೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 25ರಂದು ಹುಟ್ಟಿದ ಪ್ರಧಾನಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ, ಹಲೈ ದರ್ವಾಜಾವನ್ನು ಕಟ್ಟಿದವರು ಯಾರು ಎಂಬುದು 73ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ಅಲ್ಲಾವುದ್ದೀನ್ ಖಿಲ್ಜಿ ಅವರು ಹಲೈ ದರ್ವಾಜವನ್ನ ಕಟ್ಟಿದವರು. 74ನೇ ಪ್ರಶ್ನೆ, ಪಂಚತಂತ್ರವನ್ನು ಬರೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. 74ಕ್ಕೆ ಆಯ್ಕೆ ಸಿ, ವಿಷ್ಣು ಶರ್ಮರವರು ಪಂಚತಂತ್ರವನ್ನ ಬರೆದವರು. ಕೊನೆಯ ಪ್ರಶ್ನೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 75 ಪ್ರಶ್ನೆ ಪತ್ರಿಕೆಯನ್ನ ನೀಡಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇದು 2002ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಇದು ಕೊನೆಯ ಪ್ರಶ್ನೆ ಪತ್ರಿಕೆ. 75ನೇ ಪ್ರಶ್ನೆ, ಮಾನವನ ಮುಖದಲ್ಲಿರುವ ಒಟ್ಟು ಎಲುಬುಗಳ ಸಂಖ್ಯೆ ಎಷ್ಟು? ಮಾನವನ ಮುಖದಲ್ಲಿ ಎಷ್ಟು ಎಲುಬುಗಳನ್ನು ನಾವು ಕಾಣಬಹುದು? 14 ಎಲುಬುಗಳನ್ನ ನಾವು ಮಾನವನ ಮುಖದಲ್ಲಿ 14 ಎಲುಬುಗಳನ್ನ ನಾವು ಕಾಣಬಹುದು. ನಮಸ್ಕಾರ ಸ್ನೇಹಿತರೆ, ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತಿದೆ.